ಓಲಾ ಎಲೆಕ್ಟ್ರಿಕ್ ಗಾಡಿ ಬಗ್ಗೆನೂ ಕೇಳ್ತಾ ಇದ್ರಿ ತುಂಬ ಜನ. ಓಲಾ ಎಲೆಕ್ಟ್ರಿಕ್ ಗಾಡಿ ಹೇಗಿದೆ ಬ್ರೋ ಅನ್ನೋದನ್ನ. ಇವಾಗ ನಾನು ತಗೊಂಡು ಕರೆಕ್ಟಾಗಿ 2 ವರ್ಷ 2 ತಿಂಗಳಾಯಿತು ಕರೆಕ್ಟಾಗಿ ತಗೊಂಡು ಈ ಟೈಮ್ಗೆ. ಇಲ್ಲಿವರೆಗೂ ಗಾಡಿ 55,800 ಕಿಲೋಮೀಟ್ರ್ ಓಡಿದೆ ಗುರು. ಫೈನಲಿ 1,32,000 ರೂಪಾಯಿ ಸೇವಿಂಗ್ಸ್ ಆಗಿದೆ ಪೆಟ್ರೋಲ್ದು ಅಂತ ತೋರಿಸ್ತಾ ಇದೆ ಇದರಲ್ಲಿ. ನನ್ನ ಇನ್ವೆಸ್ಟ್ಮೆಂಟ್ ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು 1,64,000 ರೂಪಾಯಿ ಪ್ಲಸ್ ಇಂಟ್ರೆಸ್ಟ್. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ಸರ್ ಪೋಟರ್ ಪೇಮೆಂಟು ಅಲ್ಲೇ ಮಾಡ್ತಾರಾ? ಇದೊಂದೇ ಅಲ್ಲ ಐಟಮು? ಈ ಸಿಲ್ವರಾ ಸರ್ ಇದು? ಆರ್ಟಿಫಿಷಿಯಲ್. ಓಕೆ. ಅದೇ ಐಟಮ್ಗಳು ಕೆಲವೊಂದು ಕೇಳ್ಕೊಂಡು ತಗೊಂಡೋಗ್ಬೇಕು ಅದಕ್ಕೆ. ಓಕೆ. ಓಕೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ರಘು. ಮತ್ತೊಂದು ವೀಡಿಯೋಗೆ ಸ್ವಾಗತ. ಇವತ್ತು ಪಾರ್ಟ್ ಟೈಮಲ್ಲಿ ಪೋಟರ್ ಮಾಡೋಣ ಅಂತ ಆನ್ ಮಾಡ್ಕೊಂಡಿದ್ದೀನಿ, ಮತ್ತು ಊಬರ್ ಕೂಡ ಆನ್ ಮಾಡ್ಕೊಂಡಿದ್ದೀನಿ. ಇವಾಗಿರೋ ಏರಿಯಾ ಬಂದು ನಾನು ಮಲ್ಲೇಶ್ವರಂ 7th ಕ್ರಾಸಲ್ಲಿದ್ದೀನಿ. ಆನ್ ಮಾಡಿದ ತಕ್ಷಣ ಆರ್ಡ್ರ್ ಬಂತು ಗುರು, ಪರವಾಗಿಲ್ಲ. ಮಲ್ಲೇಶ್ವರಮಲ್ಲಿ ಸ್ವಲ್ಪ ಆರ್ಡ್ರುಗಳು ಜಾಸ್ತಿ ಬರ್ತಾ ಇದೆ. ಮತ್ತು ಇನ್ನೊಂದು ಪೋಟರಲ್ಲಿ ಇವಾಗ ಆರ್ಡ್ರುಗಳು ಸ್ವಲ್ಪ ಪಿಕಪ್ ಆಗಿದೆ. ಅಂದರೆ ಲಾಸ್ಟ್ ವೀಕ್ ಕಂಪೇರ್ ಮಾಡಿದ್ರೆ ಈ ವೀಕಲ್ಲಿ ಸ್ವಲ್ಪ ಪಿಕಪ್ ಆಗಿದೆ. ಇವತ್ತು ಬಂದು ಮಂಗಳವಾರ. ಆರ್ಡ್ರುಗಳು ನೆನ್ನೆನೂ ಪರವಾಗಿಲ್ಲ, ನೆನ್ನೆನೂ ಪಿಕಪ್ ಆಗಿತ್ತು. ವೀಡಿಯೋ ಮಾಡೋಕ್ಕಾಗಿಲ್ಲ ನಾನು, ನೆನ್ನೆ ಎಲ್ಲ ಒಂದು ಸ್ವಲ್ಪ ಬ್ಯುಸಿ ಇದ್ದೆ. ಒಂದು ವಾರದಿಂದ ಸರಿಯಾಗಿ ವೀಡಿಯೋ ಕೂಡ ಮಾಡೋಕ್ಕಾಗ್ತಾಯಿಲ್ಲ, ಅದಕ್ಕೋಸ್ಕರ. ಓಕೆ ಬನ್ನಿ. ಇಲ್ಲಿ ಡ್ರಾಪ್ ಇರೋ ಲೊಕೇಶನ್ ಬಂದು ಶಂಕರ್ಪುರ ಅಂತ ತೋರಿಸ್ತಾ ಇದೆ. 103 ರೂಪಾಯಿ ಆರ್ಡರ್ ಇದು. ಲೊಕೇಶನ್ ಹಾಕೊಳ್ಳೋಣ ಇವಾಗ. 7 ಕಿಲೋಮೀಟ್ರು ಇದೆ. 7 ಕಿಲೋಮೀಟ್ರು 103 ರೂಪಾಯಿ ಕೊಡ್ತಾಯಿದ್ದಾರೆ. ಬನ್ನಿ, ಆನ್ ದ ವೇ ಯಾವುದಾದ್ರೂ ಊಬರಲ್ಲಿ ಸಿಗುತ್ತಾ ನೋಡ್ಕೊಳ್ಳೋಣ. ಓಕೆ ಗುರು. ಬಸವನಗುಡಿಗೆ ಒಂದು ಬರ್ತಾ ಇದೆ. ಯಾವುದು ಇದು? ಓಕೆ, ಹೋಗ್ಬಿಡ್ತು ಗುರು. ಊಬರಲ್ಲಿ ಒಂದು ಆರ್ಡ್ರ್ ಬರ್ತಾಯಿತ್ತು, ಯಾರೋ ಎತ್ಕೊಬಿಟ್ರು. ಊಬರಲ್ಲೂ ಕೂಡ ಟಕ್ಕಂತ ಎತ್ಕೊಬಿಡ್ತಾರೆ ಇವಾಗ. 2-3 ಜನಕ್ಕೆ ಹೋಗುತ್ತೆ ಅನಿಸುತ್ತೆ ಆರ್ಡರು. ಊಬರಲ್ಲೂ ಕೂಡ ಇವಾಗ ವೆಯ್ಟಿಂಗ್ ಟೈಮು ಆ ಥರ ಏನಿಲ್ಲ, ಟಕ್ಕಂತ ಎತ್ಕೊಬಿಡ್ತಾರೆ. 5 ಸೆಕೆಂಡು ಕೂಡ ಬಿಡೋಲ್ಲ ಯಾವುದಾದ್ರು ಆರ್ಡ್ರು. ಅದು ಬಸವನಗುಡಿಗೆ ಬಿದ್ದಿತ್ತು. ಇಲ್ಲೇ ಬಸವನಗುಡಿ ಹತ್ರನೇ, ಅಲ್ಲಿಗೆ ಶಂಕರ ಮಠದ ಹತ್ರನೇ ಇದು ಬಿದ್ದಿರೋದು ಆರ್ಡ್ರು. ಮತ್ತು ತುಂಬ ಜನ ನನಗೆ ಕೇಳ್ತಾಯಿದ್ರಿ ಬೈಕ್ ಟ್ಯಾಕ್ಸಿ ಅಪ್ಡೇಟ್ ಏನಾಯಿತು ಗುರು ಅಂತ. ಬೈಕ್ ಟ್ಯಾಕ್ಸಿದು ಇನ್ನೂ ಏನು ವಿಚಾರಗಳು ಬಂದಿಲ್ಲ. ಕೋರ್ಟಲ್ಲಿ ಏನಾಯಿತು, ಆರ್ಡ್ರುಗಳು ಬಂತ ಅಂತ ಏನೂ ಅಪ್ಡೇಟೇ ಬಂದಿಲ್ಲ. ನಾವು ಅದಕ್ಕೆ ಕೂಡ ವೆಯ್ಟ್ ಮಾಡ್ತಾಯಿದ್ದೀವಿ. ಇನ್ನೊಂದು 10 ದಿನ ಹೋದರೆ ಈ ತಿಂಗಳಲ್ಲಿ ಆಗೋಗುತ್ತೆ. 1.5 ತಿಂಗಳು ಆಗೋಗುತ್ತೆ. ಕೋರ್ಟಲ್ಲಿ ಲಾಸ್ಟ್ ಜಜ್ಮೆಂಟ್ಗೆ ಡೇಟ್ ಬಂದು ಈ ತಿಂಗಳು ಎಂಡೊಳಗೆ ಬರುತ್ತೆ ಅಂತ ತುಂಬ ಜನ ಹೇಳ್ತಾಯಿದ್ರು. ಅದೇ ಪ್ರಕಾರ ನಾನು ಕೂಡ ಹೇಳಿದೆ. ಆದರೆ ಯಾವುದೇ ಥರ ಜಜ್ಮೆಂಟ್ ಬರುತ್ತೆ ಅನ್ನೋ ಥರ ಸೀನೇ ಇಲ್ಲ ಗುರು. ನೋಡೋಣ ಯಾವಾಗ ಬರುತ್ತೆ ಅಂತ. ವಾದ ಪ್ರತಿವಾದಗಳೆಲ್ಲ ನಡೆದಿದೆ ಕೋರ್ಟಲ್ಲಿ. 2 ಸೈಡು ಕೂಡ ಮಾತಾಡಿ, ಅಂದರೆ ವಾದ ಪ್ರತಿವಾದಗಳು ಆಲಿಸಿದ್ದಾರೆ ಜಡ್ಜು. ಯಾವ ಥರ ತೀರ್ಮಾನ ತಗೊಳ್ತಾರೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡೋಣ. ಬೈಕ್ ಟ್ಯಾಕ್ಸಿ ಮತ್ತು ಅದ್ರ ಬಗ್ಗೆ ತುಂಬ ಒಂದು ಇಶ್ಯೂಗಳೆಲ್ಲ ಈ ಲಾಸ್ಟ್ ಮಂತಿಂದ ಈ ಮಂತ್ವರೆಗೂ ತುಂಬ ಇಶ್ಯೂಗಳು ಸ್ಟಾರ್ಟ್ ಆಯಿತು. ಆಕ್ಸಿಡೆಂಟ್ ಆಗೋದಾಗಲಿ, ಕೆಲವೊಂದು ಕೇಸ್ಗಳಾಗೋದಾಗಲಿ ಅವೆಲ್ಲ ಆಗಿತ್ತು. ಅವನ್ನೆಲ್ಲ ಗಣನೆಗೆ ತಗೊಂಡು ಏನಾದರೂ ಜಡ್ಜ್ಮೆಂಟ್ ಕೊಡ್ತಾರ ಅನ್ನೋದು ಒಂದು ಭಯ ಇದೆ. ಯಾಕಂದರೆ ಎಲ್ಲರಿಗೂ ಕೂಡ ತುಂಬ ಕೆಲವೊಂದು ರೈಡರ್ಸ್ ಮಾಡೋ ಕಿತಾಪತಿಯಿಂದ ಅಥವಾ ಒಂದು ಕ್ರೈಮಿಂದ ಅಂತ ಹೇಳ್ಬೋದು, ಕ್ರೈಮೇ ಅವೆಲ್ಲ. ಕೆಲವೊಂದು ಇಶ್ಯೂಯಿಂದ ಬೇರೆ ರೈಡರ್ಸು ಕೂಡ ಕೆಟ್ಟ ಹೆಸರು ಬರ್ತಾಯಿದೆ. ಜೊತೆಗೆ ಇದು ಜಡ್ಜ್ಮೆಂಟು ಕೂಡ ನೆಗೆಟಿವ್ ಆಗಿ ಬರೋ ಚಾನ್ಸಸ್ಸು ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಥರ ಎಲ್ಲ ಕಥೆಗಳಾಗ್ತಾಯಿದೆ ಬೈಕ್ ಟ್ಯಾಕ್ಸಿದು. ನೋಡೋಣ, ವೆಯ್ಟ್ ಮಾಡಿ ತಾಳ್ಮೆಯಿಂದ ಇರಿ, ಮತ್ತು ಎಲ್ಲ ಹುಷಾರಾಗಿ ಕೆಲಸ ಮಾಡಿ. ಮತ್ತು ಯಾವುದೇ ನೀವು ಪೋರ್ಟರಲ್ಲಾಗಲಿ ಬೇರೆ ಡೆಲಿವರಿ ಅಪ್ಲಿಕೇಶನ್ಗಳಲ್ಲಿ ಡೆಲಿವರಿ ಮಾಡೋದಾಗಲಿ, ಆದಷ್ಟು ಕಸ್ಟಮರ್ ಹತ್ರ ನೀವು ಐಟಮ್ ಪಿಕಪ್ ಮಾಡ್ಕೊಂಡಾಗ ಏನು ಐಟಮ್ ಇದೆ ಏನು ಅನ್ನೋದನ್ನ ಕೇಳ್ಕೊಳ್ಳಿ. ಯಾಕಂದರೆ ಕೆಲವೊಂದು ಐಟಮ್ಗಳನ್ನ ಡೆಲಿವರಿ ಮಾಡೋ ಆಪ್ಷನ್ ಇಲ್ಲ. ಸ್ಕ್ರೀನ್ಶಾಟ್ ಬೇಕಾದ್ರೂ ಹಾಕ್ತೀನಿ, ನೋಡ್ಕೊಳ್ಳಿ. ಅದನ್ನು ತುಂಬ ವೀಡಿಯೋದಲ್ಲೂ ಕೂಡ ಹೇಳಿದ್ದೀನಿ. ಯಾಕಂದರೆ ನಿಮ್ಮ ಹುಷಾರಲ್ಲಿ ನೀವಿರಬೇಕು. ಕಸ್ಟಮರು ಏನು ಐಟಮ್ ಕೊಡ್ತಾನೆ ಏನು ಅನ್ನೋದನ್ನ ಕನ್ಫರ್ಮ್ ಮಾಡಿ ತಗೊಂಡೋಗಿ, ಓಕೆನಾ? ಅದಕ್ಕೋಸ್ಕರ ನಾನು ಕಸ್ಟಮರ್ ಹತ್ರನೂ ಕೂಡ ಕೇಳಿದ್ದು ಸಿಲ್ವರಾ ಗೋಲ್ಡಾ ಆ ಥರ ಐಟಮ್ಗಳನ್ನ ಡೆಲಿವರಿ ಮಾಡೋದು ತಪ್ಪಿರುತ್ತೆ. ಕೆಲವೊಂದು ಇದಿರುತ್ತೆ,
ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಅವೆಲ್ಲ ಮಾಡಬಾರ್ದು ಅಂತ. ಓಕೆನಾ? ಓಕೆ, ಬನ್ನಿ ಹೋಗೋಣ. ಇನ್ನೊಂದು 27 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ ಆ ಕಡೆಗೆ. ಚಾಮರಾಜಪೇಟೆ ಹತ್ರ ಇರೋದು ಶಂಕರ್ ಮಠ, ಅಲ್ಲಿಗೆ ರೀಚ್ ಆಗ್ತೀವಿ. ಅದರೊಳಗೆ ನಮಗೆ ಊಬರಲ್ಲಿ ಒಂದು ಪಾರ್ಸಲ್ ಆರ್ಡ್ರ್ ಸಿಕ್ಕರೆ ಸಾಕು. ರ್ಯಾಪಿಡೋ ಆನ್ ಮಾಡ್ಬೋದು ಗುರು. ರ್ಯಾಪಿಡೋ ಆನ್ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದರೆ ಬರೀ ಬೈಕ್ ಟ್ಯಾಕ್ಸಿ ಆರ್ಡರ್ಗಳೇ ಬರುತ್ತೆ. ಸ್ಕಿಪ್ ಮಾಡಿ ನನಗೆ ಸಾಕಾಗೋಗುತ್ತೆ, ಅದಕ್ಕೋಸ್ಕರ ಆನ್ ಮಾಡಿಲ್ಲ. ಮತ್ತು ವೈಬ್ರೇಟ್ ಕೂಡ ಆಗಿ ಫೋನ್ ಚಾರ್ಜಿಂಗ್ ಕೂಡ ಬೇಗ ಖಾಲಿ ಆಗುತ್ತೆ. ಮತ್ತು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಒಬ್ಬರು ಕಮೆಂಟ್ ಮಾಡಿದ್ರಿ ಚಾರ್ಜರ್ ತಗೋಗುರು ಹೊಸದು ಅಂತ. ಒಂದು ವಯರ್ ಕೂಡ ತೊಗೊಂಡಿದ್ದೀನಿ ಆಲ್ರೆಡಿ. ಮತ್ತು ನನ್ನದು ಗಾಡಿ ಸರ್ವಿಸ್ ಕೂಡ ಮಾಡಿಸಿದ್ದೀನಿ, ಮತ್ತು ಬ್ರೇಕ್ ಪ್ಯಾಡು ಟೈಯರ್ ಎಲ್ಲ ಚೇಂಜ್ ಮಾಡಿಸಿದ್ದೀನಿ ನಮ್ಮ ಸಂತು ಬ್ರೋ ಅವ್ರ ಹತ್ರ. ಲಾಸ್ಟ್ ಟೈಮು ಹೇಳಿದ್ದೆ, ಗಾಡಿ ಸರ್ವಿಸ್ ಬಂದಿದೆ, ಬ್ರೇಕ್ ಪ್ಯಾಡ್ ಎಲ್ಲ ಸೌದೋಗಿದೆ. ಮತ್ತು ಚಾರ್ಜಿಂಗ್ ಹಾಕೋ ಜಾಗದಲ್ಲಿ ಕೂಡ ಒಂದು ಕ್ಲಿಪ್ಪು ಕೂಡ ಕಟ್ಟಾಗಿತ್ತು, ಅದನ್ನು ಕೂಡ ಹಾಕ್ಸಿದ್ದೀನಿ. ಅದನ್ನು ಕೂಡ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ, ಬನ್ನಿ ಯಾವ ಥರ ಇದೆ ಕ್ಲಿಪ್ಪು. ಅದನ್ನು ಕೂಡ ಹಾಕ್ಸಿರೋದನ್ನು ನಿಮಗೆ ವೀಡಿಯೋದಲ್ಲಿ ಪ್ಲೇ ಮಾಡ್ತೀನಿ. ಓಲಾ ಎಲೆಕ್ಟ್ರಿಕ್ ಗಾಡಿ ಬಗ್ಗೆನೂ ಕೇಳ್ತಾಯಿದ್ರಿ ತುಂಬ ಜನ. ಓಲಾ ಎಲೆಕ್ಟ್ರಿಕ್ ಗಾಡಿ ಹೇಗಿದೆ ಬ್ರೋ ಅನ್ನೋದನ್ನ. ಇವಾಗ ನಾನು ತಗೊಂಡು ಕರೆಕ್ಟಾಗಿ 2 ವರ್ಷ 2 ತಿಂಗಳಾಯಿತು ಕರೆಕ್ಟಾಗಿ ತಗೊಂಡು ಈ ಟೈಮ್ಗೆ. ಇಲ್ಲಿವರೆಗೂ ಗಾಡಿ 55,800 ಕಿಲೋಮೀಟ್ರ್ ಓಡಿದೆ ಗುರು. ಫೈನಲಿ 1,32,000 ರೂಪಾಯಿ ಸೇವಿಂಗ್ಸ್ ಆಗಿದೆ ಪೆಟ್ರೋಲ್ದು ಅಂತ ತೋರಿಸ್ತಾ ಇದೆ ಇದರಲ್ಲಿ. ನನ್ನ ಇನ್ವೆಸ್ಟ್ಮೆಂಟ್ ಅಂದರೆ ನಾನು ಇನ್ವೆಸ್ಟ್ಮೆಂಟ್ ಮಾಡಿರೋದು 1,64,000 ರೂಪಾಯಿ ಪ್ಲಸ್ ಇಂಟ್ರೆಸ್ಟ್. EMI ಕೂಡ ಕಟ್ತಾ ಇದ್ದೀವಲ್ಲ, ಎಲ್ಲ ಸೇರಿ 2 ಲಕ್ಷ ಆಗುತ್ತೆ EMI ಮುಗಿಯೋಷ್ಟರಲ್ಲಿ 3 ಇಯರ್ಸ್ಗೆ. ಇದನ್ನೆಲ್ಲ ನಾನು ಇನ್ನೊಂದು 70,000 ರುಪೀಸ್ವರೆಗೂ ಸೇವಿಂಗ್ಸ್ ಮಾಡಿದ್ರೆ ಈ ಗಾಡಿ ನನಗೆ ಫ್ರೀ ಲೆಕ್ಕ ಆಗುತ್ತೆ. ಅಂದರೆ ಇನ್ನೂ ನಾನು 20,000 ಕಿಲೋಮೀಟ್ರು 25,000 ಕಿಲೋಮೀಟ್ರ್ವರೆಗೂ ಓಡಿಸ್ಬೇಕು ಗಾಡಿನ. ಅಲ್ಲಿವರೆಗೂ ಆರಾಮಾಗಿ ನನ್ನ ಅಮೌಂಟು ಸೇವ್ ಆಗುತ್ತೆ. ಮತ್ತು ನಮ್ಮ ಸಂತು ಬ್ರೋ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ. ಸಂತು ಬ್ರೋ ಯಾರು ಅಂತ ತುಂಬ ಜನ ಗೊತ್ತಿಲ್ಲ ಅಂದರೆ ಅವರು ನಮ್ಮ ಓಲಾ ಗಾಡಿಗೆ ಒಂಥರ ಫ್ಯಾಮಿಲಿ ಡಾಕ್ಟರ್ ಥರ. ಓಲಾ ಗಾಡಿಗೆ ಅವ್ರ ಹತ್ರನೇ ಏನೇ ಸರ್ಜರಿ ಇದ್ದರೂ ಏನೇ ಟ್ರೀಟ್ಮೆಂಟ್ ಇದ್ದರೂ ಈ ಗಾಡಿಗೆ ಕೊಡಿಸೋದು. ತುಂಬ ಚೆನ್ನಾಗಿ ಸರ್ವಿಸ್ ಎಲ್ಲ ಮಾಡ್ತಾರೆ. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಹಾಕ್ತೀನಿ. ಓಲಾ ಗಾಡಿ ನಿಮ್ಮ ಹತ್ರ ಯಾರ ಹತ್ರ ಇದ್ದರೆ ಅವ್ರಿಗೆ ವಾಟ್ಸಪ್ ಮಾಡಿ ಸರ್ವಿಸ್ ಮಾಡಿಸ್ಕೋಬೋದು ನೀವು ಅವ್ರ ಹತ್ರ. ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿ ಅವರು ತುಂಬ ವೀಡಿಯೋ ಮಾಡಿದ್ದೀನಿ. ಅವರು ಓಲಾ ಗಾಡಿ ಟೆಕ್ನಿಷಿಯನ್ನು. ನಮ್ಮ ಗಾಡಿಗೆ ಏನು ಹುಷಾರು ತಪ್ಪಿದ್ರೆ ಆ ಗಾಡಿನ ನಾವು ತೋರಿಸಿ ಚೆಕಪ್ ಮಾಡಿಸಿ ರೆಡಿ ಮಾಡಿಸ್ಬಿಡ್ತೀವಿ. ಮತ್ತು 1 ಲಕ್ಷ ಕಿಲೋಮೀಟ್ರ್ವರೆಗೂ ನಿಮ್ಮ ಗಾಡಿನ ರನ್ ಮಾಡಿಸ್ತೀನಿ ಬ್ರೋ, ಏನು ಪ್ರಾಬ್ಲಮ್ ಆಗ್ತಾಯಿದ್ದಂಗೆ ಅಂತ ಹೇಳಿದ್ದಾರೆ. ಬ್ಯಾಟ್ರಿ 80,000 ಕಿಲೋಮೀಟ್ರ್ವರೆಗೂ ಕಂಪ್ನಿಯವರು ವ್ಯಾರಂಟಿ ಎಲ್ಲ ಕೊಟ್ಟಿರೋದಲ್ವಾ. ನಾನು 1 ಲಕ್ಷ ಕಿಲೋಮೀಟ್ರ್ವರೆಗೂ ನಿಮ್ಮ ಬ್ಯಾಟ್ರಿನೂ ಕೂಡ ಏನಾಗಲ್ಲ, ನಿಮ್ಮ ಗಾಡಿಗೂ ಕೂಡ ಏನಾಗಲ್ಲ. ಅಲ್ಲಿವರೆಗೂ ನಿಮಗೆ ಸರ್ವಿಸ್ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಸರ್ವಿಸ್ ಬಂದಾಗೆಲ್ಲ ಅಲ್ಲಿ ತೊಗೊಂಡೋಗಿ ಮಾಡಿಸೋಣ. ಒಳ್ಳೆ ಸರ್ವಿಸ್ ಎಲ್ಲ ಕೊಡ್ತಾಯಿದ್ದಾರೆ. ಓಕೆ ಗುರು, ಬೈಕ್ ಡೈರೆಕ್ಟ್ ಆರ್ಡ್ರ್ ಬರ್ತಾಯಿದೆ ಊಬರಲ್ಲಿ. 15 ಕಿಲೋಮೀಟ್ರಿಗೆ 190 ಬರ್ತಾಯಿದೆ, ಪರವಾಗಿಲ್ಲ. ಅಂದರೆ ಬೈಕ್ ಟ್ಯಾಕ್ಸಿ ಆರ್ಡರ್ ಅದು ಯಲಹಂಕ ಕಡೆಗೆ ಬೀಳ್ತಾಯಿದೆ ಉಲ್ಟಾ. ಓಕೆ ಬನ್ನಿ ನಿಧಾನಕ್ಕೆ ಹೋಗೋಣ. ಮತ್ತು ಇಲ್ಲಿ ರೋಡ್ ಬೇರೆ ಕಿತ್ತಾಕ್ಬಿಟ್ಟಿದ್ದಾರೆ. ಆ ಕಡೆಯಿಂದ ಬರೋ ವೆಹಿಕಲ್ಸ್ ಎಲ್ಲ ಒನ್ ವೇಲೇ ಬರೋದು ಜಾಸ್ತಿ ಆಗೋಯ್ತು ಸ್ವಲ್ಪ. ಯಾಕಂದರೆ ಆ ಕಡೆ ಮಂತ್ರಿ ಮಾಲ್ ಕಡೆ ಕನೆಕ್ಟ್ ಆಗೋ ರೋಡು ಮೆಜೆಸ್ಟಿಕ್ಕಿಂದ ಅದು ರೋಡು ಏನೋ ಇದು ಮಾಡ್ತಾಯಿದ್ದಾರೆ, ಕೆಲಸ ಮಾಡ್ತಾಯಿದ್ದಾರೆ ಅದರಿಂದ. ಓಕೆ ಗುರು, ಬಸವನಗುಡಿಗೆ ಆರ್ಡ್ರ್ ಸಿಕ್ತು. ಪಾರ್ಸಲ್ ಆರ್ಡರು 118 ರೂಪೀಸ್, 118 ರೂಪಾಯಿ ಆರ್ಡರು. ನೋಡಿ ಹಿಂಗೆ ಸಿಗಬೇಕು. ಸಿಕ್ಕಿದ್ರೆ ಇವತ್ತೇನೋ ಅದೃಷ್ಟ ಚೆನ್ನಾಗಿದೆ ನನಗೆ. ಇಲ್ಲಿ 500 ಮೀಟರ್ಸ್ ಇದೆ ಪಿಕಪ್ಪು. ಓಕೆ ಗುರು, ಏನೋ ಇವತ್ತು ಅದೃಷ್ಟ ಚೆನ್ನಾಗಿದೆ. ಆನ್ ಮಾಡಿದ ತಕ್ಷಣ ಪೋರ್ಟರಲ್ಲಿ ಆರ್ಡ್ರ್ ಸಿಕ್ತು. ಮತ್ತು ಇದರಲ್ಲಿ ಆನ್ ಮಾಡಿ ಒಂದು 5 ನಿಮಿಷಕ್ಕೆ ಕೂಡ ಇನ್ನೊಂದು ಆರ್ಡ್ರ್ ಸಿಕ್ಕಿದೆ ಊಬರಲ್ಲಿ. 118 ರೂಪಾಯಿ ಆರ್ಡರು, ಅದು 103 ರೂಪಾಯಿ. ಓಕೆ ಗುರು, ಪರವಾಗಿಲ್ಲ. ಇವತ್ತಿನ ಅರ್ನಿಂಗ್ಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಶಾರ್ಟ್ ಟೈಮಲ್ಲೇ. ಬನ್ನಿ ಪಿಕಪ್ ಮಾಡ್ಕೊಳ್ಳೋಣ. 400 ಮೀಟ್ರ್ ಇದೆ ಊಬರ್ದು ಪಾರ್ಸಲ್ ಆರ್ಡರು.